ನಿಮಗಾಗಿ ಆರ್ಯಭಟ ಮ್ಯಾಥ್ಸ್ ಎನ್ನುವ ಚಾನಲನ್ನು ಓಪನ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ನನ್ನು ಸಹಕರಿಸಿ. ಇದರಲ್ಲಿ ಬೇಸಿಕ್ ಮ್ಯಾಥ್ಸ್ ಬಗೆಗೆ ಹೇಳಲು ಇಚ್ಛಿಸುತ್ತೇನೆ. ಮ್ಯಾಥ್ಸ್ನಲ್ಲಿ ಇರುವ ಕನ್ಫ್ಯೂಸ್ಗಳನ್ನು ಪರಿಹರಿಸುವುದು ಮತ್ತು ಸರಳ ಕಲಿಕೆಗೆ ಒತ್ತು ಕೊಡುವುದು ಈ ಚಾನಲ್ನ ಉದ್ದೇಶವಾಗಿದೆ. ಈ ಚಾನಲನ್ನು ಓಪನ್ ಮಾಡಲು ಇನ್ನೊಂದು ಮುಖ್ಯವಾದ ಕಾರಣವೂ ಕೂಡ ಇದೆ. ಶಾಲೆಯಲ್ಲಿ ಮಕ್ಕಳು ಕೇಳುವಂತಹ ಪಾಠಗಳನ್ನು ಸರಿಯಾಗಿ ಕೇಳದಿದ್ದರೆ ಅಥವಾ ಏನಾದರೂ ಡೌಟ್ಗಳಿದ್ದರೆ ಅವರ ಟೀಚರ್ಗೆ ಕೇಳಲು ಹಿಂಜರಿಕೆ ಹಾಕುವ ಎಷ್ಟೋ ಒಂದು ಸಂದರ್ಭಗಳು ಬರುತ್ತವೆ. ಮನೆಗೆ ಬಂದ ತಕ್ಷಣ ಅದು ಗೊತ್ತಾಗಲಿಲ್ಲ, ಇದು ಗೊತ್ತಾಗಲಿಲ್ಲ ಅನ್ನುವಂಥ ಒಂದು ಸಮಸ್ಯೆಗಳಿರುತ್ತವೆ. ಅಂಥ ಒಂದು ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುವುದು ನಮ್ಮ ಒಂದು ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಈ ಚಾನಲನ್ನು ಓಪನ್ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಆರ್ಯಭಟ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದು ಕ್ಲಾಸ್ 1 ಶುರು ಮಾಡೋಣ. ಈ ದಿನ ನಾವು ನಂಬರ್ಸ್ನಿಂದ ಪ್ರಾರಂಭಿಸೋಣ. ನಂಬರ್ಸ್ ಎಂದರೇನು? ವಾಟ್ ಈಸ್ ನಂಬರ್ಸ್? ನಂಬರ್ಸ್ ಎಂದರೆ ಏನು? ವಾಟ್ ಈಸ್ ನಂಬರ್ಸ್? Numbers are the symbols of mathematics used to count, measure, and label. They can be represented in language with number words or written as numerals such as 1, 2, and 3, 4, etc. ನಂಬರ್ಸ್ ಎನ್ನುವುದು ಒಂದು ಗಣಿತದ ಚಿಹ್ನೆಗಳಾಗಿದ್ದು ಇವುಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸುವಂಥವುಗಳಾಗಿವೆ. ನಂಬರ್ಸ್ಗಳಿಲ್ಲದೆ ನಮ್ಮ ಯಾವ ನಿತ್ಯದ ಕಾರ್ಯವೂ ನಡೆಯುವುದಿಲ್ಲ. ಮಾರ್ನಿಂಗ್ ಎದ್ದಾಗಿನಿಂದ ಒಂದು ಲೋಟ ಟೀ ಅಥವಾ ಕಾಫಿ ಕುಡಿಯುವುದರಿಂದ ಹಿಡಿದು ಮಲಗುವವರೆಗೂ ನಾವು ನಂಬರ್ಸ್ಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಹಾಗೆಯೇ ಶೈಕ್ಷಣಿಕ ರಂಗದಲ್ಲೂ ಕೂಡ ನಂಬರ್ಸ್ಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ. ಲರ್ನಿಂಗ್ ಅಬೌಟ್ ನಂಬರ್ಸ್ ಇಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎಜುಕೇಷನ್. ನಾವೀಗ ಎರಡನೇದಾಗಿ ಹಿಸ್ಟ್ರಿ ಆಫ್ ನಂಬರ್ಸ್ ಬಗ್ಗೆ ತಿಳಿಯೋಣ. ನಮ್ಮ ಆನ್ಸೆಸ್ಟರ್ಸ್ ಹೇಳೋ ಪ್ರಕಾರ ದ ಹಿಸ್ಟ್ರಿ ಆಫ್ ನಂಬರ್ಸ್ ಆ್ಯಂಡ್ ಕೌಂಟಿಂಗ್ ಕ್ಯಾನ್ ಬಿ ಟ್ರ್ಯಾಕ್ಡ್ ಬ್ಯಾಕ್ ಟು ದಿ Paleolithic age when early humans used tally marks to count objects and animals. These marks were carved into bones, wood, cave walls, or stone, with each mark representing one. ನಂಬರ್ಸ್ಗಳ ಪ್ರಜ್ಞೆ ಸುಮಾರು 6000 ವರ್ಷಗಳ ಹಳೆಯದು. ಈಗ ನಾವು ನಂಬರ್ಸ್ಗಳ ಬಗ್ಗೆ ತಿಳಿದಿದ್ದಾಯಿತು. ನಾವು ಈಗ ನಂಬರ್ ಸಿಸ್ಟಮ್ ಕುರಿತು ತಿಳಿಯೋಣ. ಸಿಸ್ಟಮ್ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಒಂದು ಬಂದೇ ಬರುತ್ತೆ. ಅದೇನೆಂದರೆ ಒಂದು ಅರೇಂಜ್ಮೆಂಟ್ ಅಂತ ಒಂದು ಬೇಸಿಕ್ ಕನ್ಸೆಪ್ಟ್ ನಮ್ಮ ತಲೆಯಲ್ಲಿ ಅರೈಸ್ ಆಗಿಬಿಡುತ್ತೆ. ಅದರಂತೆ in mathematics, a number system is defined as a writing system to express the number in a consistent manner or a systematic manner. Most commonly used number system in Indo-Arabic number system. ನೋಡಿ, ಮ್ಯಾಥ್ಸ್ನಲ್ಲಿ ಬರುವಂಥ ನಂಬರ್ಗಳನ್ನು ಒಂದು ಸಿಸ್ಟಮೆಟಿಕ್ ಅರೇಂಜ್ಮೆಂಟಲ್ಲಿ ಬರೆಯುವುದನ್ನೇ ನಾವು ನಂಬರ್ ಸಿಸ್ಟಮ್ ಅಂತ ಹೇಳುತ್ತೇವೆ. ಇವುಗಳನ್ನು ನಾವು ಸಾಮಾನ್ಯವಾಗಿ ಈಗಿನ ಅತಿ ಹೆಚ್ಚಾಗಿ ನಾವು ಉಪಯೋಗಿಸುವಂತಹ ಸಿಸ್ಟಮ್ ಯಾವುದಪ್ಪ ಅಂತಂದರೆ ಅದು ಹಿಂದೂ ಅರೇಬಿಕ್ ನಂಬರ್ ಸಿಸ್ಟಮ್ ಆಗಿದೆ. ಸೊ ಅದರಂತೆ ನಾವು ನಂಬರ್ ಸಿಸ್ಟಮ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಡಿಜಿಟ್ಸ್ ಬಗ್ಗೆ ತಿಳಿಯೋಣ. ಡಿಜಿಟ್ಸ್ ಆರ್ ದ ಬೇಸ್ ಆಫ್ ಮ್ಯಾಥಮೆಟಿಕ್ಸ್. ದೇ ಆರ್ ದ 10 base systems. We use now 10 base systems, that is digits. That's 0, 1, 2, 3, 4, 5, 6, 7, 8, 9. ಇವುಗಳನ್ನು ಉಪಯೋಗಿಸಿಕೊಂಡು ನಾವು ಬೇರೆ ನಂಬರ್ಗಳನ್ನು ಬರೆಯುತ್ತೇವೆ. ಆದರೆ ಬೇಸ್ ಮಾತ್ರ ಈ ಸಿಂಬಾಲ್ಗಳೇ ಆಗಿರುತ್ತವೆ. ಸೊ ಡಿಜಿಟ್ಸ್ ಅಂದರೆ ಬೇಸ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಈ ಸಂಖ್ಯೆಗಳನ್ನು ನಾವು ಡಿಜಿಟ್ಸ್ಗಳು ಎಂದು ಕರೆಯುತ್ತೇವೆ. ಈ ಡಿಜಿಟ್ಸ್ಗಳನ್ನು ಯೂಸ್ ಮಾಡಿಯೇ ನಾವು ಮತ್ತೊಂದು ಬೇರೆ ನಂಬರ್ಗಳನ್ನು ಸೃಷ್ಟಿಸಬಹುದಾಗಿದೆ. ಡಿಜಿಟ್ಸ್ಗಳ ಬಗ್ಗೆ ತಿಳಿದ ನಂತರ ನಾವು ಹೋಲ್ ನಂಬರ್ಸ್ ಬಗ್ಗೆ ತಿಳಿಯೋಣ. ಹೋಲ್ ನಂಬರ್ಸ್ ಆರ್ ಸ್ಟಾರ್ಟಿಂಗ್ ಫ್ರಾಮ್ 0 with natural numbers like 0,
ಒನ್ ಟೂ ತ್ರೀ ಫೋರ್ ಫೈವ್ ಎಕ್ಸೆಟ್ರಾ. ಅಂದರೆ ಹೋಲ್ ನಂಬರ್ಸ್ಗಳನ್ನು ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈ ಪೂರ್ಣ ಸಂಖ್ಯೆಗಳು ಜೀರೋವನ್ನು ಒಳಗೊಂಡು ಎಣಿಸುವಂತಹ ಸಂಖ್ಯೆಗಳಾಗಿರುತ್ತವೆ. ಹೋಲ್ ನಂಬರ್ಸ್ಗಳಲ್ಲಿ ಅತ್ಯಂತ ಚಿಕ್ಕ ಹೋಲ್ ನಂಬರ್ ಅಂದರೆ ಅದು ಜೀರೋ. ಜೀರೋ ಇಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್. ದ ಹೋಲ್ ನಂಬರ್ಸ್ ಇಸ್ ಡಿನೋಟೆಡ್ ಬೈ capital W. Whole numbers are uncountable. We do not write a largest whole number, but 0 is the smallest whole number. ಈ ಒಂದು ಕಾನ್ಸೆಪ್ಟ್ನಲ್ಲಿ ಸಾಕಷ್ಟು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಸೊ ಇದರ ಬಗ್ಗೆ ಕೂಡ ನಾವು ಒಂದು ಗಮನ ಹರಿಸೋದು ತುಂಬಾನೇ ಮುಖ್ಯವಾಗಿದೆ. ಅದರಂತೆ ನ್ಯಾಚುರಲ್ ನಂಬರ್ಸ್ಗಳ ಬಗ್ಗೆ ತಿಳಿಯೋಣ. ಕೌಂಟಿಂಗ್ ನಂಬರ್ಸ್ ಲೈಕ್ 1 2 3 4 ಸೋ ಆನ್ ಎಕ್ಸೆಟ್ರಾ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ನೋಡಿಲಿ, ನಾನು ಕೌಂಟಿಂಗ್ ನಂಬರ್ಸ್ ಅಂತ ಉಪಯೋಗಿಸಿದ್ದೀನಿ. ಸೊ ಕೌಂಟಿಂಗ್ ನಂಬರ್ಸ್ ಅಂದರೆ ಎಣಿಕೆ ಸ್ಟಾರ್ಟ್ ಆಗುವಂತಹ ನಂಬರ್ಗಳನ್ನೇ ನಾವು ಕೌಂಟಿಂಗ್ ನಂಬರ್ಸ್ ಅಂತ ಕರೆಯುತ್ತೇವೆ. ಎಣಿಕೆ ಸ್ಟಾರ್ಟ್ ಅಂದರೆ ಯಾವುದನ್ನಾದರೂ ಕೌಂಟ್ ಮಾಡಿ ಎಂದಾಕ್ಷಣ ನಮ್ಮ ತಲೆಯಲ್ಲಿ ಮೊದಲು ಬರುವ ಕಾನ್ಸೆಪ್ಟ್ ಅಂದರೆ 1, ನಂತರ 2. ಸೊ ಇವುಗಳನ್ನೇ ನಾವು ಕೌಂಟಿಂಗ್ ನಂಬರ್ಸ್ ಅಂತ ಕರೆಯುವುದು. ಕೌಂಟಿಂಗ್ ನಂಬರ್ಸ್ಗಳನ್ನೇ ನ್ಯಾಚುರಲ್ ನಂಬರ್ಸ್ ಎಂದರೆ ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈ ಸ್ವಾಭಾವಿಕ ಸಂಖ್ಯೆಗಳು ಎಣಿಕೆಗೆ ಬರುವಂತವುಗಳಾಗಿರುತ್ತವೆ. ಅವುಗಳು ಇಷ್ಟೇ ಎಂದು ಸೀಮಿತವಿಲ್ಲ, ಆದರೆ 1ರಿಂದ ಶುರುವಾಗುತ್ತವೆ. ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ 1. Natural numbers are uncountable numbers. Natural numbers are denoted by n, capital N. So we can't write the largest natural number. The smallest natural number is 1. ಸೊ ಆಗಲೇ ಹೇಳಿರುವಂತೆ ಹೋಲ್ ನಂಬರ್ಸ್ ಮತ್ತು ನ್ಯಾಚುರಲ್ ನಂಬರ್ಸ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳಬಹುದು. ಇವುಗಳ ಬಗ್ಗೆ ಕೂಡ ನಾವು ಒಂದಷ್ಟು ಮುತುವರ್ಜಿ ವಹಿಸಿ ನೆನಪಿನಲ್ಲೇ ಇಟ್ಕೊಳ್ಳುವುದು ಉತ್ತಮವಾಗಿರುತ್ತವೆ. ತುಂಬಾನೇ ಸಣ್ಣ ವಿಷಯ ಅಂತ ಅನಿಸುತ್ತೆ, ಆದರೆ ಈ ಕೆಲವೊಂದು ಪಾಯಿಂಟ್ಗಳು ಮರೆತೇ ಹೋಗ್ಬಿಟ್ಟಿರುತ್ತವೆ. ಸೊ ಇವುಗಳ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸುವುದು ತುಂಬ ಮುಖ್ಯವಾಗಿದೆ. ಈಗ ನಾವು ಈವನ್ ನಂಬರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2 ಆರ್ numbers which are multiple of 2 are called even numbers. even numbers ಎಂದರೆ ಸಮ ಸಂಖ್ಯೆಗಳು, ಅಂದರೆ ಇವುಗಳು 2ರ ಮಲ್ಟಿಪ್ಲೈಗಳಾಗಿರುತ್ತವೆ ಅಥವಾ 2ರಿಂದ ಭಾಗಿಸಲು ಬರುವಂತವುಗಳಾಗಿರುತ್ತವೆ. ಫಾರ್ ಎಕ್ಸಾಂಪಲ್ 2 4 26 136 200 346 1300 ಮುಂತಾದವುಗಳು. ಸೊ ಇವುಗಳೆಲ್ಲವನ್ನು ನಾವು ಇವನ್ ನಂಬರ್ಸ್ಗಳೆಂದು ಹೇಳ್ತೀವಿ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಕಷ್ಟಕರವಾದರೆ ಇನ್ನೂ ಸರಳವಾಗಿ ಇವುಗಳನ್ನು ನಾವು ತಿಳಿದುಕೊಳ್ಳಬೇಕೆಂದರೆ ಒಂದು ಸಂಖ್ಯೆಯ ಬಿಡಿ ಸ್ಥಾನವು ಅಂದರೆ 0 2 4 6 8ನಿಂದ ಕೂಡಿದ್ದರೆ ಅದು ಸಮಸಂಖ್ಯೆ ಆಗುತ್ತದೆ, ಅಂದರೆ ಇವನ್ ನಂಬರ್ ಆಗುತ್ತದೆ. A number which is ending with 0 2 4 6 8 that are said to be a even number. ಅದರಂತೆ ಈಗ ಆಡ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. A number which is not divisible by 2 is called odd number. ಯಾವ ಸಂಖ್ಯೆಯು ಪೂರ್ಣವಾಗಿ 2ರಿಂದ ಭಾಗವಾಗುವುದಿಲ್ಲವೋ ಅವುಗಳನ್ನು ನಾವು ಆಡ್ ನಂಬರ್ ಅಂದರೆ ಬೆಸ ಸಂಖ್ಯೆ ಎಂದು ಹೇಳುತ್ತೇವೆ. ಇವುಗಳನ್ನು ನಾವು ಸರಳವಾಗಿ ಹೇಳಬೇಕೆಂದರೆ ಸಂಖ್ಯೆಯು 1 3 5 7 ಮತ್ತು 9ರಿಂದ ಕೊನೆಗೊಳ್ಳಬೇಕು ಎಂದು ಹೇಳುತ್ತೇವೆ. ಅಂತಹ ನಂಬರ್ಸ್ಗಳನ್ನು ಬೆಸ ಸಂಖ್ಯೆ ಅಂದರೆ ಆಡ್ ನಂಬರ್ಸ್ ಎಂದು ಕರೆಯುತ್ತೇವೆ. ಪ್ರೀತಿಯ ವೀಕ್ಷಕರೇ, ನನ್ನ ಮೊದಲನೇ ವಿಡಿಯೋನಲ್ಲಿ ನಾನು ನಂಬರ್ಸ್ಗಳ ಬಗ್ಗೆ ತಿಳಿಸಿದ್ದೇನೆ. ನಂಬರ್ಸ್ ಎಂದರೇನು, ನಂಬರ್ ಸಿಸ್ಟಮ್ ಎಂದರೇನು, ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಡಿಜಿಟ್ಸ್, ಇವನ್ ನಂಬರ್, ಆಡ್ ನಂಬರ್ ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ಪ್ರೈಮ್ ನಂಬರ್ಸ್ ಹಾಗೂ ಕೋ ಪ್ರೈಮ್ ನಂಬರ್ಸ್, ಕಂಪೋಸಿಟ್ ನಂಬರ್ಸ್ ಇನ್ನೂ ಸಾಕಷ್ಟು ಬಾಕಿ ಇದೆ.
ಗಳನ್ನೆಲ್ಲ ಮುಂದಿನ ಕ್ಲಾಸ್ನಲ್ಲಿ ವಿಡಿಯೋ ಮಾಡೋಣ. ಹಾಗೂ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಎಂದು ಆಶಿಸುತ್ತೇನೆ. ದಯವಿಟ್ಟು ನನ್ನ ಈ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.